ಆಗ್ತಾರೆ. ಇವತ್ತು ಬರ್ತಾ ಇದೆ ಕಾಂಗ್ರೆಸ್, ಇವತ್ತು ವೆಂಕಟಸ್ವಾಮಿ ಅವರಿಲ್ಲ. ಕಾಂಗ್ರೆಸ್ ಇಷ್ಟು ಅಧಿಕಾರಕ್ಕೆ ಬರೋದಕ್ಕೆ ಬರೀ ಕಾಂಗ್ರೆಸ್ ವರ್ಕರ್ಸ್ ಕಾರಣನ, ಇಲ್ಲಿರೋ ಪ್ರಗತಿಪರರು ಅವ್ರಿಗಿಂತಲೂ ಹೆಚ್ಚಿಗೆ ಕಾರಣ. ಅವ್ರು ಯಾರೂ ಅವರಿಂದ ಏನೂ ಬಯಸ್ತಿಲ್ಲ, 100 ರೂಪಾಯಿ ಬಯಸ್ತಿಲ್ಲ, ಜೀತದ ಆ ಥರ ಕೆಲಸ ಮಾಡಿದ್ದಾರೆ. ಎಲ್ಲ ಬರಹ ಕುವೆಂಪು ಕಾಲದಿಂದ ಈ ಕ್ಷಣದವರೆಗೂ ಎಲ್ಲರೂ ಪ್ರಗತಿ ಬಯಸೋ ಎಲ್ಲ ಲೇಖಕರು RSSನ ವಿರೋಧ ಮಾಡಿದ್ದಾರೆ. ನಾನು ಒಂದು 3-4 ವರ್ಷದಿಂದ ಡಿ ಕೆ ಶಿವಕುಮಾರ್ ಸಿಗ್ತಾರೆ ಬೇರೆ ಸಂದರ್ಭದಲ್ಲಿ, ಮನೆಗೆ ಬರ್ತಾರೆ. ಆಗ ಹೇಳ್ತೀನಿ ನಾನು, ನಿಮಗೆ ನಾವೆಲ್ಲ ಜೀತದ ಆಳುಗಳು, ನಿಮಗೆ ಬರಹಗಾರರು ಪ್ರಗತಿಪರರು ಅಂದರೆ ಜೀತದ ಆಳುಗಳು. ನೀವು ಅಲ್ಲಿ ಕೂತ್ಕೊಂಡಾಗ ಇವ್ರು ಮಾಡಿದ್ರು, ಅವ್ರು ಮಾಡಿದ್ರು, ರಾಹುಲ್ ಗಾಂಧಿ ಮಾಡಿದ್ರು, ನಿಮ್ಮ ಇಡೀ ಪಕ್ಷ ಉಳಿಸಿರೋದೇ ಈ ಜನಗಳು. ಅದಕ್ಕೋಸ್ಕರ ಹೆಲ್ತ್ ಕಳ್ಕೊಂಡಿದ್ದಾರೆ. ನಿನ್ನೆ ಕೂಡ ಆ ಗುಂಪಿನಲ್ಲಿ ಅಂಥವ್ರು ಒಬ್ಬರೂ ಕಾಣಲಿಲ್ಲ, ನನಗೆ ಒಬ್ಬರೂ ಕಾಣಿಸ್ತಿಲ್ಲ. ನಾನು ಎಷ್ಟು ಸಿಟ್ಟಾಗ್ತಿದ್ರೆ ಕಚೇರಿಗಟ್ಟಿದೆ, ಫಸ್ಟ್ ಆಫ್ ಮಾಡಿರಿ ಇದನ್ನು, ಇವ್ರಿಗೋಸ್ಕರ ಹವಾ ಸೃಷ್ಟಿಸೋರು, ಪರಿಸರ ಬದಲಾಯಿಸೋರು ಅವರು ಅಂತ ಹೇಳ್ತಿದ್ದೆ. ಮಾಡ್ತಾ ಇಲ್ಲ. ಇದು ಮಾಡಬೇಕಾದ್ರೆ ವೆಂಕಟಸ್ವಾಮಿ ಅವರೇ ಒಂದೇ ದಾರಿ, ದಲಿತರು ಮತ್ತು ಮುಸ್ಲಿಮರು ಅಣ್ಣ ತಮ್ಮಂದಿರಾಗಬೇಕು. ಯಾಕೆಂದರೆ ಈ ಕ್ಷಣದ ದಲಿತರು ಮುಸ್ಲಿಮರು ನಮ್ಮ ಸಂವಿಧಾನದ ಕಾರಣಕ್ಕೆ, ಅಂಬೇಡ್ಕರ್ ಅವರ ಕಾರಣಕ್ಕೆ ದಲಿತರಿಗೆ ರಾಜಕೀಯ ಪ್ರಾತಿನಿಧ್ಯ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸಿಕ್ಕಿದೆ. ಇವತ್ತು ಕೂಡ ರಿಸರ್ವೇಷನ್ ಬಗ್ಗೆ ಮಾತನಾಡ್ತಾರೆ. ಧರ್ಮೀಯರು ಅಂತ ಹೇಳ್ಕೊಡೋರು ರಿಸರ್ವೇಷನ್ ಬೇಕಿಲ್ಲ, ನಾವೆಲ್ಲ ಒಂದೇ ಅಂತಾರೆ. ಒಂದೇ ಒಂದು ಕಾರ್ಪೊರೇಷನ್ ಸೀಟ್ ಗೆಲ್ಲಕ್ಕಾಗಲ್ಲ ದಲಿತರು. ರಿಸರ್ವೇಷನ್ ತೆಗೆದರೆ ನಾನು ಪ್ರಾಕ್ಟಿಕಲಾಗಿ ತಿಳ್ಕೊಂಡು ಹೇಳ್ತಿರೋದು, MLA ಬಿಟ್ಬಿಡಿ, MP ಬಿಟ್ಬಿಡಿ, ಗೆಲ್ಲಕ್ಕಾಗಲ್ಲ. ಅಷ್ಟು ಆಳವಾಗಿ ಬೇರೂರು ಬಿಟ್ಟಿದೆ, ಅಷ್ಟು ಆಳವಾಗಿ ಆಚರಣೆಯಲ್ಲಿದೆ. ಪಾಲಿಸ್ತಾ ಇದ್ದಾರೆ ಯಾರು? ಮನುಸ್ಮೃತಿ ಬರೆದವರು, ವೇದಗಳನ್ನ ಬರೆದವರಲ್ಲ, ಈ ದೇಶದ ಶೂದ್ರ ಜನಾಂಗಗಳು. ಇದನ್ನು ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ. ಈ ದೇಶ ನಾಶ ಮಾಡಿದ್ದೇ ಶೂದ್ರ ಜನಾಂಗಗಳು. ದಲಿತ ಬ್ರಾಹ್ಮಣ ಮಾಡಲಿಲ್ಲ, ಮನು ಮಾಡಲಿಲ್ಲ, ಇವರೇ ಮಾಡಿದ್ದು. ಅವ್ರಿಗೆ ಓಲೈಸೋಣ ಅಂತೇಳಿ ಮಾಡಿದ್ರು. ಅವನು ಯಾರಾದರೂ ಟಚ್ ಮಾಡಿಕೊಂಡ್ರೆ ಮೈ ಮೇಲೆ ನೀರು ಹಾಕೊಂಡ್ಬಿಡ್ತಾನೆ. ಆದರೆ ಇವರು ಹಾಗಲ್ಲ. ಯಾರು ಟಚ್ ಮಾಡಿದ್ರೆ ನೀವು ನಮ್ಗೆ ಯಾಕೆ ಹೇಳಲಿಲ್ಲ ಅಂತೇಳಿ ಹೊಡಿತಾರೆ. ನಮ್ಮ ಹೆಣ್ಣುಮಕ್ಳು ಯಾರಾದರೂ, ಒಕ್ಕಲಿಗೆ ಹೆಣ್ಣುಮಕ್ಳು, ಕುರುಬ ಹೆಣ್ಣುಮಕ್ಳು, ಲಿಂಗಾಯತ ಹೆಣ್ಣುಮಕ್ಳು, ಒಬ್ಬ ದಲಿತ ಹುಡುಗನ, ಯಾಕೆ ದಲಿತ ಹುಡುಗರು ತುಂಬ ವಿದ್ಯೆಯಲ್ಲಿ ತುಂಬ ಮೇಲೆ ಬರ್ತಾ ಇದ್ದಾರೆ, ಅವ್ರನ್ನ ಜೊತೆ ಓಡಾಡಿಬಿಟ್ಟು ಲವ್ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ, ಮಂಡ್ಯ, ಹಾಸನ ಇವತ್ತು ಕೂಡ ಹೆಣ್ಣುಮಗಳು ಆತ್ಮಹತ್ಯೆ. ಅದು ಆ್ಯಕ್ಚುಲಾಗಿ ಆತ್ಮಹತ್ಯೆ ಅಲ್ಲ, ಇವರು ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸ್ತಾರೆ. ಇವತ್ತಿಗೂ ಕೂಡ ಇದೆ. ಈ ರಿಸರ್ವೇಷನ್ ಇರೋದ್ರಿಂದ ಇವ್ರು ಬರ್ತಿದ್ದಾರೆ. ಆದರೆ ಕಾಂಗ್ರೆಸ್ ಬಂದು ಸೆಕ್ಯುಲರ್ ಪಾರ್ಟಿಗಳಿದ್ದಾಗಲೂ ಮುಸ್ಲಿಮರು ಯಾವತ್ತೂ 5% ಮೇಲೆ ಲೆಜಿಸ್ಲೇಚರಲ್ಲೂ ಇಲ್ಲ, ಪಾರ್ಲಿಮೆಂಟಲ್ಲೂ ಇಲ್ಲ. ಏನು ಮಾಡಬೇಕು ಅವರು? ಈಗ ಇವರು ಬಿಟ್ಬಿಡ್ಬೇಕು. ಈ ಫ್ಯೂಡಲ್ ಕಾಸ್ಟ್ಗಳು ಅವ್ರು ಬಿಟ್ಟು ಇವರು ಒಂದಾಗಿ ಎಲ್ಲ ಸೇರಿ ಬದಲಾಯಿಸಬೇಕು ಅಂತ ನಾಂದಿ. ಏಕೆಂದರೆ ಎಲ್ಲರಿಗೂ ಹೊಟ್ಟೆ ಹಸಿದಿರುತ್ತೆ. ನನಗೆ ಬಹುಶಃ ಸ್ವಲ್ಪ ಊಟ ಆದಮೇಲೆ ಮಾಡಿದರೆ ಇನ್ನೂ ಭಾಳ ಮಾತಾಡ್ತಿದ್ದೆ. ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟ ಇದೆ. ನನಗೆ ಬಹಳಷ್ಟು ಜನ ತೆರೆದ ಮನಸ್ಸಿನವರಿದ್ದೀರಿ. ನಾನು ಹೇಳೋದು ಒಂದೇ, ಈ ದೇಶ ಬದಲಾಗಬೇಕು ಅಂದರೆ ಈ ದೇಶದ ದಲಿತ ಜನಾಂಗ ಮತ್ತು ಮುಸ್ಲಿಂ ಜನಾಂಗ ಒಂದಾಗಬೇಕು. ದ್ಯಾಟ್ ಈಸ್ ದ ಓನ್ಲಿ ವೇ. ಎಲ್ಲ ರೀತಿಯಲ್ಲೂ ಬದಲಾವಣೆ ಬರಬೇಕಾದ್ರೆ ನಾನು ಯಾರನ್ನು ಮೆಚ್ಚಕ್ಕೆ ಹೇಳ್ತಾ ಇಲ್ಲ, ರಾಜಕಾರಣಿ ಎಲ್ಲ ಆಳವಾಗಿ ಅಧ್ಯಯನ ಮಾಡಿ ಹೇಳ್ತಾ ಇದ್ದೀನಿ, ಬರಬೇಕು. ಯಾಕೆಂದರೆ ಸಂಕಟಕ್ಕೆ ಸಿಕ್ಕಿರೋ ಜನ ಮಾತ್ರ ಉತ್ತಮ ಸಮಾಜ ಕಟ್ತಾರೆ, ಬೇರೆಯವ್ರ ಕೈಲಾಗಲ್ಲ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ.